ಈ ಎಲೆ ಬಳ್ಳಿ ಚೆನ್ನಾಗೈತೆ ಕಣಪ್ಪ. ಸುಮ್ಮನೆ ದುಡ್ಡು ಕೊಟ್ಟು ನಾವೇ ಮಾಡ್ಕೊಂಬನೋದಿಲ್ಲಿ. ಇದು ಎಲೆ ಬಳ್ಳಿ ಇದ್ರ ಇರಲಿ, ಇದು ನಾವೇ ಎಲೆ ಎಲ್ಲ ಕಟ್ ಮಾಡ್ಕೊಂತೀವಮ್ಮ. ಇದು ಇನ್ನೇನು ನಮ್ಮ ಅಮ್ಮ ಹೇಳೈತೆ, ನೀವೇ ಎಲ್ಲ ಹಾಕ್ಯಾಳ್ರಿ ಏನಾನ ಅಂತ ಹೇಳಿ ಇದು ಎಲೆ ಬಳ್ಳಿ ನಾವೇ ಮಾಡ್ಕೊಂತೀವಿ, ಒಂದಿಟ್ಟು ದುಡ್ಡು ಕೊಡ್ತೀವಿ ಅಂತ ಹೇಳೋಣ. ಒಂದಿಟ್ಟು ದುಡ್ಡು ಕೊಟ್ಟು ನಾವೆಲ್ಲ ಮಾಡ್ಕೊಂಬಕ್ಕಾಗುತ್ತೆ. ಈ ಕಡೆದು ಎಲೆ ಬಳ್ಳಿ ಇರಲಿ, ಚೆನ್ನಾಗಿರೋ ಕಡೆಗೆಲ್ಲ ಬಿಟ್ಕೊಂಡು ಆ ಕಡೆಗೆಲ್ಲ ಬಾಳೆ ಗಿಡನೂ ಸೆಡೆ ಗಿಡ ಹಾಕೋಕ್ಕಾಗುತ್ತೆ. ಚೆನ್ನಾಗೈತಮ್ಮ. ಹಾಕಿದಾರೆ. ಇವಾಗ ಇನ್ನೇನು ತೆಗ್ಯಾನ, ಈ ಕಡೆಗಳದೆಲ್ಲ ಚೆನ್ನಾಗೈತೆ, ಆ ಕಡೆ ಒಣಗೈತೆ, ಒಣಗಿರೋ ಕಡೆಗಳದೆಲ್ಲ ತೆಗ್ದು ಇದು ಮಾಡ್ಕೊಂಬಕ್ಕಾಗುತ್ತೆ. ಯಮ್ಮನ್ ಕೇಳು, ಯಾರ್ದು ಇದು ಎಲೆ ಬಳ್ಳಿ ಯಾರು ಹಾಕ್ಯೋರಿಂದಲ್ಲ ಆ ಯಮ್ಮನ್ ಕೇಳು. ಅವಾಗ ಗೊತ್ತಿರಂಗ ಇದಾರೆ ಕಣಪ್ಪ. ಎಲೆ ಕಟ್ ಮಾಡ್ಕೊಂಡು ಗೊತ್ತಾ ಇದಾರೇನ, ತಡಿಕೆ ಓಳನದಿಲ್ಲ. ಈ ಕಡೆಗಳದೆಲ್ಲ ನಾವು ಒಂದಿಟ್ಟು ದುಡ್ಡು ಕೊಡ್ತೀವಿ ಕಣಮ್ಮ, ಎಲೆ ಬಳ್ಳಿದ್ನೆಲ್ಲ ಬಿಡು, ಆ ಕಡೆಗಳದೆಲ್ಲ ಒಣಗಿರೋದೆಲ್ಲ ತೆಗ್ದು ಹಾಕ್ತೀವಿ ಅಂತ ಹೇಳೋಣ. ಅತ್ತೆ ಏಳೈತಲ್ಲ, ಇನ್ನೇನು ಏಳು ಬಿಡ್ರಿ ಆ ಯಮ್ಮಂಗೆ ಆಕಾರ್ಗೆ ಅಂತ ಏಳೈತಲ್ಲ, ಏಳು. ನಾವು ಇಪ್ಪಟ್ಟೆಲ್ಲ ಮಾಡ್ಕೊಂತೀವಿ ಕಣಮ್ಮ, ದುಡ್ಡು ಯಾಕೆ ಕೊಡ್ತೀವಿ? ಸುಮ್ಮನೆ ದುಡ್ಡು ಏನು ಬೇಡ, ಏನು ಬೇಡ, ಸುಮ್ಮನಿರು. ಈ ಕಡೆ ನಾವು ಬಿಟ್ಕೊಂಬಕ್ಕಾಗುತ್ತೆ, ಬಿಟ್ಕೊಂಡು ಒಣಗಿರೋ ಕಡೆಗೆಲ್ಲ ಕಿತ್ತಾಕಾಗುತ್ತೆ. ಸಾಕಿಸ್ತೀನಿ ಬೆಳ್ಕೊಂಡವ್ರತ್ತ. ಪೂರ್ಣಕ್ಕಗೆ ಬಿಸಿಲ ಬಂದು ರೂಢಿ ಇಲ್ಲಲ್ಲ, ಅದಕ್ಕೆ ಬರಲ್ಲ ಅವಳು. ಸಖತ್ತು ಬಿಸಿಲು ಅಂತಾಳೆ. ಇಲ್ಲಿ ಬತ್ತಿದಂಗೆ ನೋಡಂತಾರ ತಣ್ಣಗಾದಂಗೆ ಆತಲ್ವೇನೆ ಅರುಣಕ್ಕ. ಸ್ವಲ್ಪ ತಣ್ಣಗಾದಂಗೆ ಆಯ್ತಮ್ಮ. ಏನಕ್ಕ, ಯಾಕೆ ಬಂದಿದ್ರಿ? ಹೊತ್ತು ಮುಂಚೆ ಬಂದಿದ್ದೀರಾ ಗಂಡ ಹೆಂಡತಿ ಇಬ್ರು ಹೊಲ್ದಕ್ಕೆ? ನಮ್ಮ ಇನ್ನ ಎಲ್ಲನ ನಾವು ಸೆಡೆ ಗಿಡನು ಬಾಳೆ ಗಿಡ ಎಲ್ಲ ಹಾಕಬೇಕು, ಅದಕ್ಕೇನೆ ಎಲ್ಲನ ನೋಡಕ್ಕಂತ ಬಂದಿದ್ದೀವಿ. ಎಲ್ಲನ ಇನ್ನೇನು ನಾವು ಎಲೆ ಬಳ್ಳಿ ಎಲ್ಲ ತೆಗೆದುಬಿಟ್ಟು ಇನ್ನೆಲ್ಲ ಮಾಡ್ಕೊಂಬನ ಅಂತ ಹೇಳಿ. ಅಯ್ಯೋ ಬಿಡಾಕತ್ತ, ಅದ್ರಾಗೆಲ್ಲ ಏನು ಬಾಳೆಗೂ ಸೆಡೆ ಗಿಡದಾಗ ಏನು ಅಷ್ಟೊಂದು ಆದ ಇಲ್ಲ. ಎಲೆಗೆ ಚೆನ್ನಾಗೆ ಇದಾಗುತ್ತೆ. ನಾನೇ ಸ್ವಲ್ಪ ಬೆಳ್ಕೊಂಡಿದ್ದೀನಿ. ಚೈತ್ರಕ್ಕನ್ಗೆ ನಾನು ಹೇಳಿ ಬಂದಿದ್ದೀನಿ ಹೋಗಿ, ಅದಕ್ಕೆ ಬೆಳ್ಕಸುಗುಣ ನೀನೇನೆ ಅಂತ ಹೇಳೈತೆ. ಚೈತ್ರಕ್ಕೂ ಹೇಳಿದ್ದೀನಿ ನಾನೆಲ್ಲನ, ನೀವು ಅಲ್ಲೆಲ್ಲನ ಬೇರೆ ಹಾಕೊಂಬಂಗಿದ್ರೆ ಹಾಕಳ್ರಿ. ಇದ್ರಾಗ ಇನ್ನೇನು ಹಾಕ್ತಿರಪ್ಪ, ಇದ್ರಾಗ ಸುಮ್ಮನೆ ಯಾಕೆ ಹಾಕಿದ್ರು ಏನು ಪ್ರಯೋಜನ ಇಲ್ಲ. ಆ ಕಡೆ ಇನ್ನೊಂದು ನಿಮಗೆ ಕೊಟ್ಟಿದ್ದಾರೆ ಅಂತ ಅಂದ್ರಲ್ಲ, ಬೀಳೈತೆ ಅಂದ್ರಲ್ಲ, ಅದ್ರಾಗ ಹಾಕ್ರಿ ಸೆಡೆನ, ಚೆನ್ನಾಗಿ ಆದಾಯ ಬರುತ್ತೆ ಅದ್ರಾಗೆ. ಇಲ್ಲ ಅಮ್ಮ ಹೇಳೈತೆ ಇದ್ರಾಗೆ ಹಾಕ್ಯಾಳ್ರಿ ಅಂತ ಹೇಳಿ, ಅದಕ್ಕೆ ಇದ್ರಾಗೆ ಹಾಕ್ಯಂತೀವಿ. ನೀನೆಲ್ಲನ ಎಲೆನ ಚೆನ್ನಾಗಿರೋದೆಲ್ಲ ಕಟ್ ಮಾಡ್ಕೊಂಬಿಡ್ಬೇಕಾದ್ರೆ, ನೀನು ಎಲೆ ಬಳ್ಳಿ ಹಾಕಿರೋದೇನು ನಮಗೇನು ಬೇಡ. ನೀನು ಬೇರೆ ಕಡೆ ಎಲ್ಲಾದ್ರೂ ಯಾವುದಾದ್ರೂ ಬೇರೆ ಹೊಲ ನೋಡ್ಕೊಂಡು ಹಾಕಬಿಡು. ಅಯ್ಯೋ ಚೈತ್ರಕ್ಕ ಹೇಳಿದಾರೆ ಕಣಕ್ಕ, ನಮ್ಮ ಅಕ್ಕ ಹೇಳಿದ್ದಾರೆ, ಇಲ್ಲೇ ಹಾಕ ಸುಗುಣ ನೀನು ಅಂತ ಹೇಳೈತೆ. ನಾನು ಹೋಗಿ ಹೇಳಿ ಬಂದೆ. ಹೆಂಗೋ ಅಡಿಕೆ ಗಿಡದಾಗೆ ಎಲೆ ಬಳ್ಳಿ ಹಾಕ್ಕೊಂಡು ಸ್ವಲ್ಪ ಹೆಂಗೋ ಅತ್ಲಾಗೆ ಚೆನ್ನಾಗೆ ದುಡ್ಡು ಬರ್ತಾ ಇತ್ತು ಕಣಕ್ಕ ಅಂತ ಹೇಳಿದ್ನ. ಅದಕ್ಕೇನೆ ಹಾಕ ಸುಗುಣ ನಿನ್ನ ಯಾರು ಬೇಡ ಅಂದ್ರು ಅಂತ ನಮ್ಮ ಅಕ್ಕನೇ ಹೇಳೈತೆ. ಇದು ನಮ್ಮ ಅಕ್ಕರ್ದಲ್ಲ, ನಿಂದೇನಲ್ಲ. ನೀವು ಏನು ಬಂದಾಗಿಂದನೂ ಹಂಗೆ ಹೇಳ್ತಾ ಇದ್ರಲ್ಲ, ಒಬ್ರಿಗೆ ತೊಂದರೆ ಮಾಡಬಾರ್ದು ಕಣಕ್ಕ. ನೀವು ಹಾಕಮರು ಹೆಂಗೋ ಹಾಕಬೇಕು, ಒಬ್ರಿಗೆ ಬೇರೆ ತೊಂದರೆ ಮಾಡಿ ಹಿಂಗೆ ಮಾಡಬಾರ್ದು. ಬೆಳ್ಕ ಮಾತ್ರ ಬಂದು ಹಿಂಗೆ ಮಾಡ್ತಿರಲ್ಲಕ್ಕ. ಹೆಂಗ ಕಣಮ್ಮ, ನಮ್ಮ ಅತ್ತೆ ಹಂಗಂತ ಅವ್ರು ಈ ದಿನ ಬೆಳ್ಕೊಂಡವ್ರಿ, ಇಪ್ಪಟ್ಟು ನೀವು ಬೆಳ್ಕೊಳ್ರಿ ಅಂತ ಅದಕ್ಕೇನೆ ನಾವು ಹಾಕನಂತ ಕಣಮ್ಮ. ನಮ್ಗೆ ಏನು ಇಲ್ಲ ಕಣಮ್ಮ, ಇದೇ ಹೊಲ್ದಾಗೇನೆ ಮಾಡೋದೇನಿ, ಗಂಡ ಹೆಂಡ್ತಿ ಇಬ್ಬರಳು ಹೊಲ್ದಾಗೆ ಬದುಕು ಮಾಡ್ಬೇಕು ಕಣಮ್ಮ. ಅದಕ್ಕಾಗಿನ ನಮ್ಮ ಅತ್ತೆ ಅವ್ರ ಅಂಗಡಿ ಪಂಗಡಿ ಆಯ್ತೇವ್ರಿ, ಹೆಂಗತ್ತ ಅವ್ರದ್ದು ಹೆಂಗ ಆಗುತ್ತೆ, ನೀವೇ ಹಂಗ ಮಾಡ್ಕೇಳ್ರಿ ಅಂತ ಅದಕ್ಕಾಗಿ ಕಣಮ್ಮ. ಅಣ್ಣ ನೀವು ಬಂದರು ಇನ್ನೊಬ್ರಿಗೆ ತೊಂದರೆ ಮಾಡಬಾರ್ದು ಕಣಣ್ಣ. ನೀವು ಹಿಂಗೆ ತೊಂದರೆ ಮಾಡೋದು, ನೀವು ಎಲ್ಲನಂತ ಬೆಳ್ಕೋಬೇಕಪ್ಪ. ಬೇರೆ ನೀವೇ ಅರ್ಧನ ನೋಡ್ಕೋಬೇಕು. ಅವ್ರು ಮಾಡ್ತಾ ಇದ್ದಾರಲ್ಲ, ನಾವು ಅವ್ರಿಗೆ ಹೆಂಗೆ ತೊಂದರೆ ಮಾಡೋಣ ಅಂತ ಅನ್ಕೋಬೇಕು. ಇನ್ನೊಬ್ರಿಗೆ ತೊಂದರೆ ಮಾಡಬಾರ್ದಪ್ಪ ನೀವು ಬಂದ್ಬಿಟ್ಟು. ಅಲ್ಲ ನಾವೇನು ತೊಂದರೆ ಮಾಡ್ತಿಲ್ಲ. ನಮ್ಮಮ್ಮ ಹೇಳ್ದಂಗೆ ಕೇಳ್ತಾ ಇದ್ದೀವಿ. ನಮ್ಮಮ್ಮ ಹೇಳ್ತು, ಅವ್ರು ಇಷ್ಟಿನ ಬೆಳ್ಕೊಂಡವ್ರು ಕಣಮ್ಮ, ನೀವೇನ ಮಾಡ್ಕೊಳ್ರಿ ಅಂತ ಹೇಳ್ತು. ಅದಕ್ಕೇ ನಾವು ಹಾಕಮನ ಅಂತ ಹೇಳಿ ಅಷ್ಟೇನೆ. ನಾವೇನೇನು ಇನ್ನೊಬ್ರಿಗೇನು ತೊಂದರೆ ಮಾಡೋಕ್ಕೆ ನಾವೇ ನಿಮ್ಗೇನೇನು ತೊಂದರೆ ಮಾಡ್ತಾ ಇಲ್ಲ. ಒಳ್ಳೆ ಮಾತನಾಗ ಹೇಳಿದ್ವಿ. ಇವಾಗ ನೀವು ಹಾಕಿರೋದು ಎಲೆ ಬೆಳ್ಳಿ ಎಲ್ಲನ ಕಟ್ ಮಾಡ್ಕೊಳ್ರಿ, ಎಲೆ ಎಲ್ಲ ಕಟ್ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ರಿ. ನಾವೇನೇನು ಬೇಡ ಅಂಬ್ಲಿಲ್ಲ ಸುಗುಣ. ನಾವೇನು ಬೇಡ ಅಂಬ್ಲಿಲ್ಲ ನಿಮಗೆ. ಒಟ್ಟಲ್ಲಿ ತೆಗೀರಿ ಅಷ್ಟೇನೆ. ನಾನು ಹೇಳ್ತಾ ಇದ್ದೀನಿ, ನಮ್ಮಮ್ಮ ಹೇಳೈತಿ ಹಾಕೊಂಡು ಬೆಳ್ಕೊಳ್ರಿ ಅಂತ. ನಡಿಯಪ್ಪ ಹೋಗೋಣ, ಟ್ಯಾಕ್ಟರ್ ಬಂದವ್ರೇನ ಅಲ್ಲಿ ಗೇಸನ್ ನಡಿ. ಅಲ್ಗೆ ಅತ್ಲಾಗೆ ಗೇಸಿ ಎತ್ತನ ರಾಗಿನ ಎತ್ತನ ಸೆಲ್ಲಕ್ಕಾವತ್ ನಡಿ. ಇವಳು ಯಾವಳ ಒಬ್ಳು ದರಿದ್ರದವಳು ಬಂದು ಎಲೆಗೆ ಬಳ್ಳೆಗೆ ಹೆಂಗೋ ಚೆನ್ನಾಗಿ ದುಡ್ಡಾಗದಪ್ಪ. ಅಡಿಕೆ ಗಿಡಕ್ಕೆ ಹೆಂಗೋ ಗೊಬ್ಬರ ಹಾಕೋರು, ನೀರಿಕ್ಕರು. ನನಗೇನು ಟೆನ್ಷನ್ ಇರ್ತಿರ್ಲಿಲ್ಲ. ಬಂದು ಎಲೆ ಬಳ್ಳಿ ಹಾಕಿದ್ನ, ಬುಡಕ್ಕೆ ಹಾಕಿದ್ನಲ್ಲ, ಆ ಬುಡಕಿನೇನು ಡ್ರಿಪ್ ಮಾಡಿದ್ರು ಎಲ್ಲ ಹೋಗವು. ಇವಳು ಯಾವಳ ಬಂದು ನನಗೆ ಒಳ್ಳೆ ಎಲ್ಲ ತೊಂದರೆ ಮಾಡ್ತಾ ಇದ್ದಾಳೆ. ಚೈತ್ರಕ್ಕನ್ಗೆ ಹೇಳ್ತೀನಿ ತಡಿ. ಅವಳಿಗೆ ಸರಿಯಾಗಿ ಹೇಳಕ್ಕ ನೋಡು, ನಮಗೆ ಬಿಡಲ್ಲ, ನಿಮ್ಮಮ್ಮ ಹೇಳಿದ ಮಾತು ಕೇಳ್ತಾರೆ, ನಿಮ್ಮ ತಾನೇ ವಾಲ ಅಂತ ಹೇಳು ಅಂತ ಹೇಳ್ತೀನಿ. ಅದು ನಮ್ಮ ಚೈತ್ರಕ್ಕರ್ದು. ನಮ್ಮಮ್ಮ ಹೇಳ್ತು ಅಂತ ಬಂದುಬಿಟ್ಟವಳೆ. ಇವಳು ಯಾರೋ ಹೀರೋ ಹೆಂಡ್ತಿ ಮಗಳಂತೆ. ಈ ಸಿನ್ ಎಲ್ಲಿದ್ಲ ಏನೋ ಬಂದವಳು ಇವಾಗ. ನಾನು ಇವಳಿಂದ ಏನು ತೊಂದರೆ ಆಗಲ್ಲ ನನಗೆ, ಇದರಿಂದ ಅವ್ರಿಗೆ ತೊಂದರೆ ಅಂತ ಅಂದ್ಕೊಂಡಿದ್ದೆ. ಇವಳಿಂದ ನನಗೆ ತೊಂದರೆ ಆಗ್ತೈತಿ. ಹೆಂಗನ ಎಲೆ ಚೆನ್ನಾಗಿ ರೇಟ್ ಇತ್ತು, ಚೆನ್ನಾಗಿ ದುಡ್ಡು ಆಗೋದತ್ತ. ಎಲೆಯಾಗೂ ಚೆನ್ನಾಗಿ ದುಡ್ಡು ಮಾಡ್ತಿದ್ದೆಲ್ಲ ಸುಗುಣ.
ನಮ್ಮ ಇವಾಗಂತೂ 100 ರೂಪಾಯಿ ಕಟ್ಟಿ ಎಲೆ ಮಾರ್ತಾ ಇದ್ದೆ ಗೊತ್ತೇ ನಾನು. ಎಷ್ಟೊಂದು ಹೆಂಗೋ ಹೊತ್ಲಾಗೆ ಬಂದು ಎಲ್ಲ ಕಟ್ ಮಾಡ್ಕೊಂಡು ಯಾರು ಒಬ್ರು ಕೂಲರ್ನ ಕರ್ಕೊಬತ್ತಿದ್ದೆ, ಕಟ್ ಮಾಡ್ಕೊಂತಿದ್ದೆ, ಹೋಗ್ತಿದ್ದೆ. ಚೆನ್ನಾಗಿ ದುಡ್ಡು ಆಗತ್ತೆ ಕಣಮ್ಮ ಎಲೆಗೂ ಚೆನ್ನಾಗಿ ದುಡ್ಡು ಮಾಡಿದ್ದೀನಿ. ಇದ್ರಾಗಂದ್ರೆ ಏನು ನಮಗೆ ಕೆಲಸನೇ ಇಲ್ಲ ಬಿಡು. ಎಲ್ಲಾನ ಅಡಿಕೆ ಗಿಡಕ್ಕೆ ಸುಟ್ಟು ಬಿಟ್ಟಿದ್ದೀನ. ಅಡಿಕೆ ಗಿಡಕ್ಕೆ ಡ್ರಿಪ್ ಮಾಡ್ಯಾವ್ರೆ, ಡ್ರಿಪ್ನ ನೀರು ಹೋಗ್ತವೆ, ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕ್ತಾರೆ, ಅದ್ರಾಗಳ್ದೆ ಎಲ್ಲ ಆಗುತ್ತೆ. ನಾನು ಇನ್ನೇನು ಏನು ಟೆನ್ಷನ್ ತಮ್ಮ ಅಂತ ಅವಶ್ಯಕತೆನೇ ಇರಲಿಲ್ಲ. ಇವಳು ಒಬ್ಳು ಬಂದು ನನಗೆ ಇದು ಮಾಡ್ತಾ ಇದ್ದಾಳೆ, ತೊಂದರೆ ಮಾಡ್ತಾ ಇದ್ದಾಳೆ. ಹೆಂಗೋ ಬೆಳ್ಕೊಂತಾ ಇದ್ನ ಅತ್ಲಾಗೆ ಹೇಳು ಅಷ್ಟೇನೆ ಚೈತ್ರಿಗೆ, ಅಕ್ಕ ನಾವು ಬೆಳ್ಕೊಂತೀವಿ ಕಣಕ್ಕ ನಿಮ್ಮ ಹೊಲ್ದಾಗೆ ಅಂತ ಹೇಳು. ಇವಳು ಅವಳೊಬ್ಳು ನೋಡಪ್ಪ ಬಂದು ಏನು ತೊಂದರೆ ಮಾಡ್ತಾಳೆ. ಸರಿಯಾಗಿ ಹೇಳು, ನೀನು ಹಿರೇ ಹೆಂಡತಿ ಮಗಳಾಗೆ ಇರು, ನಿಂದೇನು ನಡೆಯಲ್ಲ, ಎಲ್ಲನ ನಮ್ಮ ಅಕ್ಕಯಿಂದೇ ನಡೆಯೋದು ಅಂತ ಹೇಳು ಅಷ್ಟೇನೆ ಅವಳಿಗೆ. ಬರ್ರಿ ಕೂತ್ಕೊ ಬರ್ರಿ, ಬಿಸ್ಲಾಗ ಬಂದು ಬತ್ಲಾಗೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಕಟ್ ಮಾಡೋಣ. ನಾನು ಹೇಳ್ತೀನಿ, ಅದು ಎಲೆ ಕಟ್ ಮಾಡೋದು ಇದೈತೆ, ಅದನ್ನು ಕೊಡ್ತೀನಿ, ಕಟ್ ಮಾಡ್ಕೊಂಡು ಹೋಗೋಣ. ಒಂದು 5-6 ಕಟ್ಟು, ಒಂದು 10 ಕಟ್ಟು ಎಲೆ ಆಗ್ತವೇನ. ಒಂದು 10 ಕಟ್ಟು ಆದ್ರೂ 100 ರೂಪಾಯಿ ಕಟ್ಟು ಎಲೆ ಅಂದ್ರೆ 1,000 ರೂಪಾಯಿ ದುಡ್ಡು ಬರುತ್ತೆ. ಹಂಗಾತ್ಲಾಗೆ ಏನಕ್ಕೆ ಆಗುತ್ತೆ. ಎಲೆ ಬಳ್ಳಿ ಚೆನ್ನಾಗೈತಿ, ಒಂದು ಸ್ವಲ್ಪ ದಿನ ಹೋದ್ರೆ ಚೆನ್ನಾಗಿ ರೇಟ್ ಸಿಗುತ್ತೆ. ಒಂದು ಮಳೆ ಬಂದುಬಿಟ್ರೆ ಸಖತ್ತು ಚೆನ್ನಾಗಿ ಆಗಿಬಿಡುತ್ತೆ ಎಲೆ ಬಳ್ಳಿ. ಇವ್ರೇನು ಹಂಗೇನೆ ಅಯ್ಯಪ್ಪ. ಇವಳು ಅವಳೊಬ್ಳು ಬಂದು ನನಗೊಂದು ಹಿಂಸೆ ಆಯಿತು. ನಾನು ಇವಳಿಂದ ಏನೂ ತೊಂದರೆ ಆಗಲ್ಲ ಅಂದ್ಕೊಂಡಿದ್ದೆ. ಅಲ್ಲ ಹಿರೇ ಹೆಂಡತಿ ಮಗಳಿಗೆ ಯಾರು ಕೊಡಲ್ಲಮ್ಮ. ಸಾಕೆಲ್ಲ ಒಡವೆ ಕೊಟ್ಟು ಮದುವೆ ಮಾಡಿದ್ರಂತೆ. ಇನ್ಯಾಕೆ ಕೊಡೋಕೆ ಹೋದ್ರಮ್ಮ ಇವಳಿಗೆ ಒಬ್ಳಿಗೆ. ಹೋಗತ್ಲಾಗಿ ನಾನು ಅವತ್ತು ಅವ್ರ ಮಂತಕ್ಕೆ ಹೋಗಿದ್ದೆ. ನಾನು ಸುಮ್ಮನಿದ್ರು ಇರ್ಬೋದಾಗಿತ್ತು. ನಾನು ಅವತ್ತು ಹಂಗಂದು ನಮ್ಮ ಚೈತ್ರಕ್ಕರಿಗೆ 4 ಎಕರೆ ಹೊಲ ಕೊಟ್ಟವ್ರೆ ಅಂತ. ಅಯ್ಯಪ್ಪ ದೇವ್ರಿ, ನಾನೇ ಸುಮ್ಮನಿದ್ರು ಇರ್ಬೋದಾಗಿತ್ತು. ಹೋಗತ್ತ ನೀನು ಯಾಕಂಬಕ್ಕೆ ಹೋಗಿದ್ದೆ. ನಿನಗೆ ನೋಡಿದಾಗ ಎಲೆ ಬಳ್ಳಿ ಬೆಳ್ಕೊಂಬಕ್ಕೆ ನೀನು ಇತ್ತು ಅಂದರೆ ಆಯ್ತು. ಅವಳು ತೆಗಿಯೋಳಿದ್ಕೆ ನೀನು ಅದು ಯಾಕೆ ಅವಳು ತೆಗಿಯೋಳಕ್ಕೆ ಹೋದೆ. ಸುಮ್ಮನಿರ್ದಾರ್ದಲ್ಲೇ ಹಿರೇ ಹೆಂಡತಿ ಮಗಳನ್ನಾಗಲಿ ಯಾವಳನ್ನಾಗಲಿ ನೀನು ತೊಂದರೆ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಯಾರಿಗೆ ಆಚೆ ಹೇಳೋಕೆ ಹೋಗ್ಬಾರ್ದು. ನೋಡಿ ಅವಳು ಜೋಳಿ ಅವಳು ಓದ್ ಕೇಳವಳೇನೋ, ಅದಕ್ಕೆ ನೀನೆಲ್ಲ ಆಯ್ಕೆಳಮ್ಮ ಅಂತ ಹೇಳಿರ್ಬೇಕಾರ ಅಮ್ಮಯ್ಯ. ನೋಡಮ್ಮ ಅಮ್ಮಯ್ಯ ಅಂತಾಳೆ. ಅವತ್ತೆಲ್ಲ ಚಿಕ್ಕಮ್ಮ ಬಡಾಲೇನಿ ಒಂದಿಟ್ಟು ಕೊಡೋರ್ನ ಕಂಡುಬಿಟ್ರೆ ಚೆನ್ನಾಗಿದ್ದು ಮಾಡ್ತಾರೆ. ಹೋಗಿ ಲಕ್ಷ್ಮಣಟಿಗೆ ಹೇಳ್ತೀನಿ ತಡಿ. ಲಕ್ಷ್ಮಣಟಿ ಹಿರೇ ಹೆಂಡತಿ ಮಗಳು ನೀನು ಯಾಕೆ ಕೊಡ್ತೀಯಮ್ಮ ಅವಳಿಗೆ ಅಂತ ಹೇಳ್ತೀನಿ. ಅಲ್ಲ ಚೈತ್ರಕ್ಕೆ ಹೋಗೋಣ ಬುದ್ಧಿ ಬೇಡ್ವಿ. ಚೈತ್ರಕ್ಕೆ ಹೋಗಿ ಹೇಳ್ತೀನಿ, ಅಕ್ಕ ನಿಮ್ಮ ಹೊಲ್ದಾಗೆ ನಾ ಬೆಳ್ಕೊಂತೀವಿ ಕಣಕ್ಕ. ನಮಗೆ ನೀವು ಹೊಂದ್ಕೊಂಡು ಚೆನ್ನಾಗಿರ್ಬೇಕು. ನಾ ಬೆಳ್ಕೊಂತೀವಿ, ನಿಮ್ಮ ಅಕ್ಕಗೆ ಹೇಳು ಎಲ್ಲನ ಬೆಳ್ಕೊಂಬಕ್ಕೆ ಅಂತ ಹೇಳ್ತೀನಿ. ಹಿರೇ ಹೆಂಡತಿ ಮಗಳಾಗೆ ಇರಬೇಕು. ಇಷ್ಟೊಂದಲ್ಲ ಅವಕ್ಕೂ ಚೈತ್ರಕ್ಕನೇ ಅಷ್ಟೊಂದು ಇದು ಮಾಡಲ್ಲಪ್ಪ. ಇವಳು ನೋಡಪ್ಪ ನೆನ್ನೆ ಮೊನ್ನೆ ಬಂದು ಏನು ಜೋರು ಮಾಡ್ತಾಳೆ. ನೀನು ತೆಗಿಬೇಕು ಅಂತಾಳೆ. ಎಲ್ಲಿಲ್ದಾಳು ಬಂದು ಇವಾಗ ಅಷ್ಟೇ ಹೋಗಿ ಚೈತ್ರಂತಾಗೆ ಹೇಳು ನೀನು. ಈಗಳಮ್ಮ ನಾನು ಎಲೆ ಬಳ್ಳಿ ಬೆಳ್ಕೊಂತಾ ಇದ್ದೀನಿ, ನಿಮ್ಮ ಅಕ್ಕಗೆ ಹೇಳು ಬೇರೆ ತೆಗಿಯಲ್ಲ ಬೆಳ್ಕೊಂತ. ನಾವು ಇವಾಗ ಇಲ್ಲಿ ಹಾಕೊಂಡಿದ್ದೀವಿ, ತೆಗಿಯೋಕ್ಕಾಗಲ್ಲ ಚೈತ್ರಕ್ಕ, ಹೇಳು ನಿಮ್ಮ ಅಮ್ಮಯ್ಗೂ ಅಂತ ಹೇಳು ಅಷ್ಟೇನೆ. ನಿಮ್ಮ ಅಮ್ಮಯ್ಗೂ ನಿಮ್ಮ ಅಕ್ಕಗೂ ಹೇಳು ಅಂದು. ಹೇಳ್ತೀನಿ ತಡಿ ನಾನು ಹೋಗಿ. ಅವತ್ತು ನೆನ್ನೆ ದಿನನೇ ಹಂಗಂದೆ. ಇವಳು ನೆನ್ನೆ ಬಂದು ಹಂಗಂದ್ಲಾ ಇವಕ್ಕಯ್ಯ, ಅದಕ್ಕೆ ನಾನು ಹಂಗಂದೆ. ಚೈತ್ರಕ್ಕ ಹಿಂಗಂದ್ರು ಅಂತ ಬೆಳಕಸುಗುಣ ನೀನೇನೆ ಅಂತ ಅಂತು. ಅದಕ್ಕೆ ಇವತ್ತು ಹೋಗೊಂದ್ಸತಿ ನಾನು ಹೇಳ್ತೀನಿ ಎಲ್ಲದಕ್ಕೂ ಹೇಳಿದ್ದೀನಿ. ಅಮ್ಮನಿನ ಬೇರೆ ನಂತಾಗ ಬಿಟ್ಟೋಗು, ನಾನೆಲ್ಲ ನೋಡ್ಕೊಂತೀನಿ ಅಂತ ಹೇಳಿದ್ದೀನಿ. ನಮಗೆ ನೀವಾಗಬೇಕು, ನಿಮಗೆ ನಾವಾಗಬೇಕು ಅಂತ ಹೇಳಿದ್ದೀನಿ. ಅದೇ ಹೋಗಿ ನೋಡಿದ್ರಲ್ಲ ವೀಕ್ಷಕರು, ನಾನು ಸುಮ್ಮನಿದ್ರೆ ಇರ್ಬೋದಾಗಿತ್ತು. ಚೈತ್ರಕ್ಕಗೆ ಹೊಲ ಕೊಟ್ಟವ್ರೆ ಅಂತ ಅವತ್ತು ಈ ಶಿಲ್ಪುಂತಾಗ ಹೇಳೋಕ್ಕೋಗಿ ಇವತ್ತು ನನಗೆ ತೊಂದರೆ ಮಾಡ್ಕೊಳಂಗಾತು. ನಾನು ಅದಕ್ಕೆ ಸರಿಯಾಗಿ ಗಲಾಟೆ ಮಾಡ್ತೀನಿ. ನಾನು ತೆಗಿಯಲ್ಲ ಎಲೆ ಬಳ್ಳಿ ನಂಬ್ತೀನಿ. ನೋಡ್ತಾ ಇರ್ರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.